ಇನ್ನು ಪ್ರೈಮ್ ಟೈಮ್ನ ಮುಂದಿನ ಸುದ್ದಿ, ನಾವು ಆಫೀಸ್ಗೆ ಹೋಗಬೇಕು ಅಂತ ಕ್ಯಾಬ್ ಬುಕ್ ಮಾಡ್ತೀವಿ. ಆತ ಮಳೆ ಬರ್ತಿರುತ್ತೆ, ಈತ ಕ್ಯಾಬ್ ದರ ಡಬಲ್ ಆಗ್ತಾ ಇರುತ್ತೆ. ಅರ್ಜೆಂಟ್ ಕೆಲಸಕ್ಕೆ ಹೋಗುವಾಗ ಡ್ರೈವರ್ ರೈಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಇವೆಲ್ಲ ಓಲಾ ಮತ್ತು ಊಬರ್ ಗ್ರಾಹಕರು ಪ್ರತಿದಿನ ಅನುಭವಿಸುವಂಥ ಕಿರಿಕಿರಿಗಳು. ನೀವೆಲ್ಲ ಪ್ರತಿದಿನ ಇವುಗಳನ್ನು ಅನುಭವಿಸ್ತೀವಿ. ಪ್ರೈವೇಟ್ ಕಂಪನಿಗಳ ಈ ಸರ್ಜ್ ಪ್ರೈಸಿಂಗ್ ಮತ್ತು ಮನಸೋಇಚ್ಛೆ ದರ ಹೇರಿಕೆಗೆ ಈಗ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಲು ಮುಂದಾಗಿದೆ. ಇನ್ನು ಮುಂದೆ ನೀವು ಕಡಿಮೆ ದರದಲ್ಲಿ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಇಲ್ಲದೆ ಪ್ರಯಾಣಿಸಬಹುದು. ಹಾಗಿದ್ರೆ ಅದು ಹೇಗೆ? ಅದಕ್ಕಾಗಿಯೇ ಬರ್ತಾ ಇದೆ ದೇಶದ ಮೊದಲ ಕೋಆಪರೇಟಿವ್ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ ಭಾರತ್ ಟ್ಯಾಕ್ಸಿ. ಹಾಗಿದ್ರೆ ಏನಿದರ ವಿಶೇಷ? ಇವತ್ತಿನ ಈ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ವರದಿಯಲ್ಲಿ ನೋಡೋಣ. ಹಾಗಿದ್ರೆ ಈ ಓಲಾ ಊಬರ್ ಕಂಪನಿಗಳ ಮೋಸದಾಟಕ್ಕೆ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ. ಇಷ್ಟು ದಿನ ಓಲಾ ಮತ್ತು ಊಬರ್ ಕಂಪನಿಗಳು ಮಾರುಕಟ್ಟೆಯಲ್ಲಿ ತಮ್ಮ ಏಕಸ್ವಾಮ್ಯವನ್ನು ಅಂದರೆ ಮೊನೋಪೊಲಿ ಸಾಧಿಸಿದ್ದು, ವರದಿಗಳ ಪ್ರಕಾರ ಈ ಕಂಪನಿಗಳು ಗ್ರಾಹಕರ ಮೊಬೈಲ್ ಬ್ಯಾಟರಿ ಲೆವೆಲ್, ಆಪರೇಟಿಂಗ್ ಸಿಸ್ಟಮ್ನ ನೋಡಿ ದರ ನಿಗದಿ ಮಾಡ್ತಿದ್ವು ಅನ್ನೋ ಗಂಭೀರ ಆರೋಪಗಳು ಕೂಡ ಇದೆ. ಅಂದರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕಡಿಮೆ ಇದ್ರೆ ನೀವು ಹೇಗಿದ್ರೂ ಕ್ಯಾಬ್ ಬುಕ್ ಮಾಡಲೇಬೇಕು ಎಂಬ ನಿಮ್ಮ ಅಸಹಾಯಕತೆಯನ್ನು ಬಳಸ್ಕೊಂಡು 50 ರೂಪಾಯಿಗೂ ಹೆಚ್ಚು ದರ ಇವರು ಹೆಚ್ಚಿಗೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಆಂಡ್ರಾಯ್ಡ್ಗಿಂತ ಐಫೋನ್ ಬಳಕೆದಾರರಿಗೆ ಹೆಚ್ಚಿನ ದರ ಕೂಡ ತೋರಿಸ್ತಾ ಇದ್ರಂತೆ. ಈ ಹಗಲು ದರೋಡೆಗೆ ಈಗ ಭಾರತ್ ಟ್ಯಾಕ್ಸಿ ಅಂತಿಮ ಮೊಳೆ ಹೊಡೆಯಲಿದೆ ಅಂತೆ. ಅಂದರೆ ಈ ರೀತಿ ಪ್ರೈಸಲ್ಲಿ ಹೈಕ್ ಆಗೋದು. ಹಾಗಿದ್ರೆ ಏನಿದು ಭಾರತ್ ಟ್ಯಾಕ್ಸಿ? ಇದರಿಂದ ಗ್ರಾಹಕರಿಗೆ ಏನು ಲಾಭ? ಇದನ್ನು ಕೂಡ ನೋಡೋಣ. ಕೇಂದ್ರ ಸಹಕಾರಿ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಈ ಆ್ಯಪ್ ಆರಂಭವಾಗ್ತಾ ಇದೆ. ಇದರಲ್ಲಿ ಗ್ರಾಹಕರಿಗೆ ಸಿಗುವ ಬಂಪರ್ ಆಫರ್ಗಳೆಂದರೆ ನೋ ಸರ್ಜ್ ಪ್ರೈಸಿಂಗ್, ಅಂದರೆ ಮಳೆ ಬರಲಿ, ಟ್ರಾಫಿಕ್ ಇರಲಿ ಅಥವಾ ಪೀಕ್ ಅವರ್ ಇರಲಿ, ದರ ಮಾತ್ರ ಒಂದೇ ಆಗಿರುತ್ತೆ. ಇದು ಅಲ್ಲದೆ ಕ್ಯಾಬ್ ಹತ್ತುವ ಮುನ್ನವೇ ದರ ಎಷ್ಟು ಅಂತ ಗೊತ್ತಾಗುತ್ತೆ. ನಂತರ ಯಾವುದೇ ಬದಲಾವಣೆಗಳು, ಯಾವುದೇ ಕಿರಿಕಿರಿಗಳು ಇರುವುದಿಲ್ಲ. ಇನ್ನು 24x7 ಅಂದರೆ ದಿನದ 24 ಗಂಟೆಗಳ ಕಾಲ ಸಹಾಯವಾಣಿ ಇರುತ್ತೆ. ದೂರುಗಳಿಗೆ ತಕ್ಷಣ ಸ್ಪಂದನೆ ಸಿಗುತ್ತೆ. ಇದರ ಜೊತೆಗೆ ಪಕ್ಕ ದಾಖಲೆ ಇರುವಂಥ ಡ್ರೈವರ್ಗಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಇವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಸಿಗುವಂಥ ಲಾಭಗಳು. ಹಾಗಿದ್ರೆ ಡ್ರೈವರ್ಗಳಿಗೆ ಏನು ಲಾಭ ಸಿಗುತ್ತೆ ಸರ್ ಅಂತ ಕೇಳಿದರೆ, ಕೇವಲ ಗ್ರಾಹಕರಿಗೆ ಮಾತ್ರವಲ್ಲ, ಡ್ರೈವರ್ಗಳಿಗೂ ಕೂಡ ಇದು ಸುವರ್ಣಾವಕಾಶ. ಓಲಾ ಊಬರ್ ಕಂಪನಿಗಳು ಡ್ರೈವರ್ಗಳಿಂದ 30 ರೂಪಾಯಿವರೆಗೆ ಕಮಿಷನನ್ನು ಕಿತ್ಕೊಳ್ತಾ ಇತ್ತು. ಆದರೆ ಭಾರತ್ ಟ್ಯಾಕ್ಸಿಯಲ್ಲಿ 0 ಕಮಿಷನ್ ಮಾಡೆಲ್ ಇರಲಿದೆ. ಡ್ರೈವರ್ಗಳು ಕೇವಲ ಒಂದು ಸಣ್ಣ ಮೆಂಬರ್ಶಿಪ್ ಶುಲ್ಕವನ್ನು ನೀಡಿದರೆ ಸಾಕು, ಉಳಿದ ಸಂಪೂರ್ಣ ಹಣ ಡ್ರೈವರ್ಗೆ ಸಿಗಲಿದೆ. ಅಷ್ಟೇ ಅಲ್ಲ, ಸರ್ಕಾರ ಇವರಿಗೆ ಮೆಡಿಕಲ್ ಇನ್ಶೂರೆನ್ಸ್, ಅಪಘಾತ ವಿಮೆ, ಹೊಸ ಕಾರು ಖರೀದಿಸಲು ಕಡಿಮೆ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ನೀಡಲು ಪ್ಲಾನ್ ಮಾಡಿಕೊಂಡಿದೆ. ಹಾಗಾಗಿ ಈ ಭಾರತ್ ಟ್ಯಾಕ್ಸಿ ಸೇವೆ ಅಧಿಕೃತವಾಗಿ ಜನವರಿ 1ರಿಂದ ಪ್ರಾರಂಭವಾಗಲಿದೆ. ಮೊದಲ ಹಂತದಲ್ಲಿ ದೆಹಲಿ ಸೇರಿದಂತೆ ದೇಶದ ಪ್ರಮುಖ 20 ನಗರಗಳಲ್ಲಿ ಇದು ಲಭ್ಯವಿರಲಿದೆ. ಹೀಗಾಗಿ 1 ಲಕ್ಷಕ್ಕೂ ಹೆಚ್ಚು ಜನ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಪ್ರೈವೇಟ್ ಕಂಪನಿಗಳ ದರ್ಬಾರ್ಗೆ ಸರ್ಕಾರಿ ಅಸ್ತ್ರ ಸಿದ್ಧವಾಗಿದೆ. ಇದರಿಂದ ಗ್ರಾಹಕರಿಗೆ ಹಣ ಉಳಿತಾಯವಾದರೆ ನ್ಡ್ರೈವರ್ಗಳಿಗೆ ಗೌರವಿತ ಆದಾಯ ಸಿಗಲಿದೆ. ಈ ಬದಲಾವಣೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲ ಇವತ್ತಿನ ಪ್ರೈಮ್ ನ್ಯೂಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.